ಹಲೋ ಗೈಸ್, ಹಲೋ, ಗುಡ್ ಮಾರ್ನಿಂಗ್, ವಾಟ್ಸಪ್. ಶುಭೋದಯ ಕರ್ನಾಟಕ, ಹೇಗಿದ್ದೀರಾ? ನಾನಿವಾಗ ಇದ್ದೀನಿ ಕರ್ನಾಟಕದ ಒಂದು ಬ್ಯೂಟಿಫುಲ್ ಊರು ಚಿಕ್ಕಮಗಳೂರಲ್ಲಿ. ಆ್ಯಂಡ್ ಇಲ್ಲಿಂದ ಮುಂದಕ್ಕೆ ಹೊರಟಿದ್ದೀವಿ ನಾವು. ಸೊ ವಿ ಆರ್ ಗೋಯಿಂಗ್ ಟು ಮುಳ್ಳಯ್ಯನಗಿರಿ ಹಿಲ್ಸ್. ನಿಮಗೂ ಕರ್ಕೊಂಡೋಗಿ ತೋರಿಸ್ತೀನಿ. ಆ್ಯಂಡ್ ಮುಳ್ಳಯ್ಯನಗಿರಿ ಹಿಲ್ಸಲ್ಲಿ ಬಂದ್ಬಿಟ್ಟು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಎಂಥದ್ದೆಲ್ಲ ಏನೂ ಇರೋದಿಲ್ಲ. ತುಂಬ ನೇಚರ್ ಒಂದು ಜಾಗ, ಬೆಟ್ಟ ಅದು. ಸೊ ನಿಮಗೂ ತೋರಿಸ್ತೀನಿ ನಾನು ಹೇಗಿರುತ್ತೆ ಅಂತ. ಸೊ ನಾವು ಇದು ಬಂದ್ಬಿಟ್ಟು 2ನೇ ದಿವಸ ನಮ್ಮದು ಚಿಕ್ಕಮಗಳೂರಲ್ಲಿ ಇದ್ದೀವಿ, ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ 8 ದಿವಸ 8 ಡಿಸ್ಟ್ರಿಕ್ಸು ಆ್ಯಂಡ್ 30+ ಡೆಸ್ಟಿನೇಷನ್ ಕವರ್ ಮಾಡ್ಕೊಂಡು ನಾವು ವಾಪಸ್ ಬೆಂಗಳೂರಿಗೆ ಬಂದು ಸೇರ್ತೀವಿ. ಈ ಒಂದು ರೋಡ್ ಟ್ರಿಪ್ಪಲ್ಲಿ ನಿಮ್ಮದು ಒಂದು ಸಪೋರ್ಟ್ ತೋರಿಸಿ ನಮಗೆ. ಆ್ಯಂಡ್ ಇವತ್ತು ರಾಮ ಮಂದಿರ ಉದ್ಘಾಟನೆ, ಬೇರೆ ಎಲ್ಲರಿಗೂ ಜೈ ಶ್ರೀ ನೋಡಿ. ಇವತ್ತು ರಾಮ ಮಂದಿರ ಉದ್ಘಾಟನೆ, ಅದಕ್ಕೆ ಕಚ್ ಅಂತ ನಾನು ಸನಾತನ್ ಫ್ಲಾಗ್ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಹಿಂದೆಗಡೆ ನೋಡ್ಬೋದು ನೀವು ಮುಳ್ಳಯ್ಯನಗಿರಿ ಹಿಲ್ಸ್ ಕಾಣಿಸ್ತಾ ಇದೆ ಲೈಟಾಗಿ. ಉದ್ಘಾಟನೆ ಏನಾಗ್ತಾ ಇದೆ, ಅದು ಮೇಷರಾಶಿಯಲ್ಲಿ ಆಗ್ತಾ ಇರೋದು. ನಾವಿಬ್ರು ಮೇಷರಾಶಿನೇ, ಆಯ್ತಾ? ಅದೊಂದು ಸ್ಪೆಷಾಲಿಟಿ. ಎರಡನೇದು, ಈ ಯಾಕೆ ನರೇಂದ್ರ ಮೋದಿ ಟೈಮಲ್ಲಿ ಇದಾಯಿತು ಅಂದರೆ, ನರೇಂದ್ರ ಮೋದಿ ಅವ್ರದ್ದು ಏನಿದೆ ಪ್ರೈಮ್ ಮಿನಿಸ್ಟ್ರು, ಅವ್ರದ್ದು ಒಂದು ಸನ್ಯಾಸಿ ಯೋಗ ಅಂತೆ. ಅವ್ರದ್ದು ಎಷ್ಟೋ ಜನ್ಮಗಳು ಇದಕ್ಕಾಗೆ ಹುಟ್ಟಿದಂಥ ಜಾತಕ ಅಂತೆ ಅವ್ರದ್ದು. ನಾನೊಂದು ಕಡೆ ಒಬ್ಬ ಜ್ಯೋತಿಷಿಯವ್ರು ಮಾತಾಡ್ತಾ ಇರೋದು ಕೇಳ್ತಾ ಇದ್ದೆ ಬೆಳಗ್ಗೆ. ಎಷ್ಟು ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ, ಇದಕ್ಕಾಗಿ ಎಷ್ಟೋ ವರ್ಷಗಳ ಕಾಲ ಅವರ ಪುನರ್ಜನ್ಮ ಬಂದಿದ್ದಾರಂತೆ. ಬಟ್ ಜನ ನಂಬಲ್ಲ ಅದನ್ನು ಹೇಳಿದ್ರೆ. ಬಟ್ ಇದು ಸತ್ಯ. ಯಾರ ಕೈಲೂ ಆಗದಿದ್ದು ನರೇಂದ್ರ ಮೋದಿ ಕೈಲೇ ಏನಕ್ಕೆ ಉದ್ಘಾಟನೆ ಮಾಡೋಕ್ಕಾಯ್ತು ಅಂದರೆ ಇದೇ ಕಾರಣ. ಇಷ್ಟು ಅಲ್ಲದೆ ಅವ್ರ ಕೈಯಲ್ಲೇ ಯಾಕೆ ಉದ್ಘಾಟನೆ ಆಗ್ತಾ ಇದೆ ಅನ್ನೋದಕ್ಕೆ ಅವರ ಯೋಗ ಕಾರಣ. ಒಂದು ರಾಜಯೋಗ ಅಂತ ಹೇಳ್ತಾರಲ್ಲ, ಮುಂದೆ ಹೇಳ್ತೀನಿ, ಒಂದು ಕಥೆನೂ ಇದೆ. ಅದು ನಮ್ಮ ಕೃಷ್ಣದೇವರಾಯ ಇದಾರಲ್ಲ, ಯಾರೋ ವಿಜಯನಗರ ಸಾಮ್ರಾಜ್ಯದ ಅರಸ, ಅವ್ರದ್ದು ಒಂದು ಕಥೆ ಇದೆ ಇದ್ರ ಬಗ್ಗೆನೇ. ಅದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಗೈಸ್, ಇದು ಒಂಥರ ಪ್ರೌಡ್ ಮೂಮೆಂಟ್ ನಮಗೆ. ಇನ್ಮೇಲೆ ಬಂದು ನಮಗೊಂದು ಹೊಸ ಐಡೆಂಟಿಟಿ ಸಿಕ್ಕಿದೆ. ರಾಮಾಯಣ ನಡೆದಾಗಂತೂ ನಾವು ಹುಟ್ಟಿರಲಿಲ್ಲ, ಇನ್ನು ಕಲಿಯುಗ ಬರೋಷ್ಟು ನಾವು ಇರೋದಿಲ್ಲ. ಬಟ್ ಐ ಥಿಂಕ್ ಈ ರಾಮ ಮಂದಿರ ಉದ್ಘಾಟನೆ ನೋಡೋಕ್ಕೆ ನಾವು ಕರೆಕ್ಟ್ ಟೈಮಲ್ಲಿ ಹುಟ್ಟಿದ್ದೀವಿ ಗೈಸ್. ಇವತ್ತೆಲ್ಲ ಯಾರ್ಯಾರೆಲ್ಲ ಜನ ಅದನ್ನು ವಿಟ್ನೆಸ್ ಮಾಡ್ತೀರಾ, ಕಣ್ ತುಂಬ್ಕೊತೀರಾ. ರಾಮ ಮಂದಿರ ಉದ್ಘಾಟನೆ ಗೈಸ್ 5,000 ವರ್ಷ ಗೈಸ್. 5,000 ವರ್ಷ ಒಂದಲ್ಲ, 7,000 ವರ್ಷ ಕಷ್ಟಪಟ್ಟಿರೋದು, ಹೊಡೆದಾಡಿರೋದು, ಅದಕ್ಕೋಸ್ಕರ ಜನ ಜೀವ ಬಿಟ್ಟಿರೋದು. ಇವತ್ತು ಅವ್ರಿಗೆಲ್ಲರಿಗೂ ನ್ಯಾಯ ಸಿಕ್ಕಕ್ಕೆ ಹೋಗ್ತಾ ಇದೆ ಗೈಸ್. ಸೊ ಇದೊಂಥರ ಪ್ರೌಡ್ ಮೂಮೆಂಟ್. ಎಲ್ಲರೂ ಇವತ್ತು ಐ ವಿಶ್ ಎಲ್ಲರೂ ಬಂದು ಯಾರು ನೋಡಿದ್ರು ಇವತ್ತು ಜೈ ಶ್ರೀರಾಮ್ ಅಂತ ವಿಶ್ ಮಾಡಿ. ಯಾರಿಗಾನ ಐ ಥಿಂಕ್ ನಾನು ಯಾರನ್ನ ನೋಡೋದು ಇವತ್ತು ಜೈ ಶ್ರೀರಾಮ್ ಅಂತ ವಿಶ್ ಮಾಡ್ತೀನಿ ನಾನು. 500 ವರ್ಷಗಳ ಹೋರಾಟ ಇದು. 1528ರಲ್ಲಿ ಬಾಬರನ ಆದೇಶದ ಮೇಲೆ ಈ ದೇವಸ್ಥಾನನ ಧ್ವಂಸ ಮಾಡಿದ್ರು. 500 ವರ್ಷಗಳ ಕಾಲ ಹೋರಾಡಿ, ಆಲ್ಮೋಸ್ಟ್ 5 ವರ್ಷ ಕಮ್ಮಿ 500 ವರ್ಷ ಈ ವರ್ಷಕ್ಕೆ ಆಯ್ತಾ. ಇಷ್ಟು ಹೋರಾಟಗಳನ್ನು ಮಾಡಿ ನಮ್ಮ ದೇಶದಲ್ಲಿ ನಮ್ಮ ದೇವರಿಗೆ ಒಂದು ದೇವಸ್ಥಾನ ಕಟ್ಟಕ್ಕೆ ನಾವು ಇಷ್ಟೊಂದು ಹೊಡೆದಾಡಬೇಕಾಯ್ತು. ಇದಕ್ಕೆ ಎಷ್ಟು ಲಕ್ಷಾಂತರ ಜನ ತಮ್ಮ ಪ್ರಾಣಗಳನ್ನ ಬಿಟ್ಟಿದ್ದಾರೆ. ಇವತ್ತು ಅವರೆಲ್ಲರ ಹೆಸರಲ್ಲೂ, ಅವ್ರ ಹೆಸರುಗಳಂತೂ ನಮಗೆ ಗೊತ್ತಿಲ್ಲ, ಆದರೆ ಅವರೆಲ್ಲರನ್ನೂ ನೆನೆಸ್ಕೊಂಡು ರಾಮನ ಒಂದು ದೀಪ ಹಚ್ಚೋದಾದರೆ, ಇದಕ್ಕಾಗಿ ಪ್ರಾಣ ತೆತ್ತವ್ರಿಗೆ ಒಂದು ದೀಪನ ಹಚ್ಚಿ. ದಟ್ ಬೀಯಿಂಗ್ ಸೆಟ್ ಗೈಸ್, ನಾವು ಆಲ್ರೆಡಿ ಮುಳ್ಳಯ್ಯನಗಿರಿ ಪೀಕ್, ಇದು ಬೆಟ್ಟದ ಮೌಂಟೇನ್ ರೇಂಜ್ ಎಂಟರ್ ಆಗ್ಬಿಟ್ಟಿದ್ವಿ. ಆ ಕಡೆ ಈ ಕಡೆ ನೋಡ್ಬೋದು, ಸ್ಟಾರ್ಟ್ ಆಗೋಗಿದೆ. ಸೊ ಹಂಗೆ ತೋರಿಸ್ಕೊಂಡು ಹೋಗ್ತೀವಿ. ಒರಿಜಿನಲ್ ಚಿಕ್ಕಮಗಳೂರು ಅಂದರೆ ಇದೇನೆ. ಎಷ್ಟು ಸರ್?
ಕ್ಲಾಸ್ ರೋಡ್ಸು. ರೈಡ್ ಎಂಜಾಯ್ ಮಾಡೋರಿಗೆ ಆ್ಯಂಡ್ ಬೈಕರ್ಸ್ಗಳಿಗೆ ಒಳ್ಳೆ ರೋಡ್ ಗೈಸ್. ಬೆಳಗ್ಗೆ 8 ಗಂಟೆ ಆಗ್ತಾ ಇದೆ, ಆಲ್ಮೋಸ್ಟ್ 8:05 ಇವಾಗ ಟೈಮು. ಮೌಂಟೇನ್ ರೇಂಜ್ ಆಗ್ತಾ ಇದ್ದೀವಿ. ಇನ್ನು ಮೇಲೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಗೈಸ್. ಹೆಂಗಿದೆ ಅಂದರೆ ಸೀನು, ಒಂದು ಕಡೆ ಸೂರ್ಯ ಬೀಳ್ತಾ ಇದೆ, ಒಂದು ಕಡೆ ನೆರಳು, ಒಂದು ಕಡೆ ಸೂರ್ಯ. ನೀವು ಕ್ಯಾಮ್ರಾದಲ್ಲಿ ಏನು ತೋರಿಸ್ತಾ ಇದ್ದೀವಿ, ದೇವರಣೆಗೂ ಹೇಳ್ತಾ ಇದ್ದೀನಿ, ಅದನ್ನಂತೂ ಜಸ್ಟಿಫೈ ಮಾಡೋಕ್ಕಾಗಲ್ಲ. ಇದನ್ನು ಕಣ್ಣಲ್ಲೇ ನೋಡಿ ಆನಂದ ಪಡಬೇಕು. ನಿಮ್ಮ ಕಣ್ಣನ್ನೇ ಕ್ಯಾಮ್ರಾ ಮಾಡ್ಕೊಳ್ಳಿ. ನಾನು BR ರೀಲ್ಸಲ್ಲೂ ಹೇಳಿದ್ದೆ, ನಾನು ನಿಮ್ಮ ಕಣ್ಣನ್ನೇ ಕ್ಯಾಮ್ರಾ ಮಾಡ್ಕೊಳ್ಳಿ. ಫೋಟೋ ತೆಗಿಯೋದಕ್ಕಿಂತ ಜಾಸ್ತಿ ನಿಮ್ಮ ಕಣ್ಣಲ್ಲಿ ಎಂಜಾಯ್ ಮಾಡಿ ಇದನ್ನು. ನಾವಿಬ್ಬರು ಹಿಂಗೆ ಟ್ರಿಪ್ ಹೊಡಿತೀವಲ್ಲ ಜೊತೆಗೆ, ಏನು ಅನ್ನಿಸ್ತೈತೆ ನಿಮಗೆ? ಸುಮಾರು ಜನ ಮಾಡೋಕ್ಕಾಗ್ತಾರೆ ಅಂತ ಒಂದು ವಿಷಯ ನಾವು ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ. ಮಾಡ್ತೀವಿ ಅನ್ನೋದಲ್ಲ, ನಾನು ನೋಡಿರೋವರೆಗೂ ಎಲ್ಲೋ ಅಪ್ಪ ಮಗ ಜೊತೆಯಲ್ಲಿ ಟೀ ಅಂಗಡಿಗೂ ಹೋಗಲ್ಲ, ಅಂಥದ್ರಲ್ಲಿ ನಾವು ಟ್ರಿಪ್ ಹೊಡಿತೀವಿ, ಊಟ ತಿನ್ನಕ್ಕೆ ಹೋಗ್ತೀವಿ, ಜೊತೆಲಿ ತಿರುಗಾಡ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಒಂದು ಲೆವೆಲ್ ಮೇಲೆ ಕೆಳಗಡೆ ಇದ್ರು ಹೆಂಗೋ ಒಂಚೂರು ನಡೆದೋಗ್ತದೆ. ಜಗಳನೂ ಹಂಗೆ ಆಡ್ತೀವಿ, ಅದನ್ನ ಹೇಳು ಮೈನ್ ಆಗಿ. ಜೀವನದಲ್ಲಿ ಏನು ಗೊತ್ತಾ, ನೀನು ಎಷ್ಟೇ ಕೋಟಿ ಸಂಪಾದನೆ ಮಾಡು, ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಏನೂ ತಗೊಂಡೋಗಲ್ಲ. ನಾವು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ನಾವು ದುಡ್ದಿದ್ದನ್ನೆಲ್ಲ ಬೇರೆಯವ್ರಿಗೆ ಬಿಟ್ಟು ಹೋಗ್ಬೇಕು, ಆಯ್ತಾ? ಅಟ್ಲೀಸ್ಟ್ ವಯಸ್ಸಿರೋವರೆಗೂ ಏನೋ ಎಲ್ಲ ಹಾಳು ಮಾಡಿ ಅಂತ ಹೇಳಲ್ಲ ನಾನು. ದುಡ್ದಿದ್ದೆಲ್ಲ ತಗೊಂಬಂದು ಸುತ್ತುಬಿಡಿ, ಊರು ಸುತ್ತಿ ಅಂತ ಹೇಳ್ಬೇಡಿ, ಆಯ್ತಾ? ಆದರೆ ವಯಸ್ಸಿರ್ಬೇಕಾದ್ರೆ ಎಂಜಾಯ್ ಮಾಡಿ ಲೈಫ್ನ. ಇವತ್ತು ನೋಡಿ, ನನಗೆ ಬೆಟ್ಟ ಹತ್ತಕ್ಕಾಗಲ್ಲ ಎಲ್ಲೂ. ಸೊ ನನಗೆ ಅದೊಂದು ಫೀಲಿಂಗ್ ಇದೆ, ಇಷ್ಟು ದೂರ ಬರ್ತೀನಿ ಬಟ್ ಮೇಲೆ ಬೆಟ್ಟ ಹತ್ತಕ್ಕಾಗಲ್ಲ ಅನ್ನೋದು. ಅದೇ ನಾನು ಇನ್ನೊಂದು 5 ವರ್ಷ ಮುಂಚೆ ಬಂದಿದ್ದಿದ್ರೆ ಆ ಬೆಟ್ಟ ಎಲ್ಲ ನಾನು ಆರಾಮಾಗಿ ಹತ್ತಾ ಇದ್ದೆ, ಆಯ್ತಾ? ನಾವೇನು ತುಂಬ ಶ್ರೀಮಂತರು ಅಲ್ಲ ನಾವು, ಹಂಗನ್ಬಿಟ್ಟು ಬಡವರು ಅಲ್ಲ, ಒಂದು ಮೀಡಿಯಮ್. ನಾವು ಮಿಡಲ್ ಕ್ಲಾಸ್ ವರ್ಗದವ್ರೆ ಗೈಸ್. ನಾಳೆ ಹೆಂಗೆ ರೌಂಡ್ ಹೊಡಿತಿದ್ದೀವಿ ಅಂತೆಲ್ಲ ಅನ್ಕೊಂಡು ನಾವೆಲ್ಲ ಕೋಟಿಧಿಪತಿಗಳು ಅಂತ ಅನ್ಕೋಬೇಡಿ. ನಾವು ಮಿಡಲ್ ಕ್ಲಾಸ್ ವರ್ಗದವ್ರೆ, ನಾವು ಕಷ್ಟ ನೋಡಿ ಬಂದಿರೋರೇನೆ. ಏನೋ ಒಂದು ಸ್ವಲ್ಪ ದೇವರು ತಿನ್ನಷ್ಟು ಕೊಟ್ಟವನೇ, ಅದಕ್ಕೆ ನಾವು ತುಂಬ ಏನಂತಾರೆ ಒಂದು ಥ್ಯಾಂಕ್ಫುಲ್ ಆಗಿದ್ದೀವಿ ನಾವು. ಗಾಡ್ ನಮ್ಗೇನು ಸಿಚುವೇಶನ್ ಕೊಟ್ಟಿದ್ದಾರೆ, ಈ ಏನು ನಾವು ರೌಂಡ್ ಹೊಡಿಯೋಕ್ಕೆ ಸಾಧ್ಯವಾಗ್ತಿದೆ, ಆ ಒಂದು ಇದಕ್ಕೆ ದೇವ್ರಿಗೆ ನಾನು ತುಂಬ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಶ್ರೀಮತಿ ಅವ್ರಿಗೆ ಹೇಳ್ಬೇಕು. ಅವ್ರು ನಾವೆಲ್ಲೇ ಹೋಗ್ತೀವಿ ಅಂದ್ರೂ ಪಾಪ ಬೇಡ ಅನ್ನಲ್ಲ, ಎಲ್ಲ ರೆಡಿ ಮಾಡಿ. ನೀವು ಹಿಂದಗಡೆ ನೋಡಿಬಿಟ್ರೆ ತುಂಬಿಕೊಟ್ಟಿರೋದು, ಬೇಕಾಗಿದ್ದು ಬ್ಯಾಡ್ದಿದ್ದು ಎಲ್ಲ ತುಂಬಿಕೊಡ್ತಾರೆ. ಅದು ಅವ್ರ ಪ್ರೀತಿ. ನಮಗೆ ಬೇಜಾರಾಗುತ್ತೆ, ಏನಪ್ಪ ಇಷ್ಟೊಂದು ತುಂಬಿಕೊಡ್ತಾರೆ ಇವರು ಅಂತ. ಆದರೆ ಪ್ರತಿಯೊಂದು ಫ್ರೆಂಡ್ಸ್, ನಾನು ಹೇಳ್ತೀನಲ್ಲ, BP ಮಿಷಿನಿಂದ ಹಿಡಿದು ಶುಗರ್ ಟೆಸ್ಟಿಂಗ್, ಗ್ಲೂಕೋಮೀಟ್ರಿಂದ ಹಿಡಿದು ಪ್ರತಿಯೊಂದು ಇಟ್ಟು ಕಳಿಸಿದ್ದಾರೆ. ನಾನು ಬೇಡ ಅಂದ್ರೂ ಕೇಳಿಲ್ಲ. ಏನಾದರೂ ಆಯಿತು ಅಂದರೆ ಬೇಕಾಗತ್ತೆ ಇಟ್ಕೊ ಅಂತ, ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಇಟ್ಕೊ ಅಂತ ಇಟ್ಕೊಟ್ಟಿದ್ದಾರೆ. ಏನು ಹೆಗಲ್ ಮೇಲೆ ಹಾಕೊಂಡು ಹೋಯ್ತೀಯ, ಕಾರಲ್ಲಿ ತಾನೇ ಇಟ್ಕೊ ಹೋಯ್ತೀಯ ಅಂತ ಹಾಕ್ಕೊಟ್ಟವ್ರೆ ಗೈಸ್. ಸೊ ನೀವು ನೋಡ್ಬೋದು, ಐ ಥಿಂಕ್ ಇಬ್ಬರು ಪೇರೆಂಟ್ಸು ಅಷ್ಟೇ ನನಗೆ, ಲೈಕ್ ನಮ್ಮ ಅಪ್ಪ ಆಗಿರ್ಬೋದು ಇಲ್ಲ ನಮ್ಮ ಅಮ್ಮ ಆಗಿರ್ಬೋದು, ದೇ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್ ಮೀ. ಕೆಲವು ಲೈಫ್ ಡಿಸಿಷನ್ಗಳೆಲ್ಲ ನಾನು ಏನು ಕೇಳಿದ್ದೀನಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೀಸ್ ಪೀಪಲ್.
ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡ್ಬೋದು. ಇದು ನಮ್ಮ ಮಮ್ಮಿನೂ ಜೊತೆಯಲ್ಲೇ ಸಿಗ್ತಾ ಇದ್ರು. ಬಟ್ ಇದು ಲಾಂಗ್ ಟ್ರಿಪ್ ಆಗಿರೋದ್ರಿಂದ ಮನೆ ಕಡೆ ಸ್ವಲ್ಪ ಏನೋ ಧ್ಯಾನ ಕೊಡ್ಬೇಕು, ಐ ಮೀನ್ ಒಂದು ಅಟೆನ್ಷನ್ ಕೊಡಬೇಕಾಗಿರೋ ಕಾರಣ ಅವರು ಬಂದಿಲ್ಲ. ಅವರು ಅದನ್ನೇ ಹೇಳ್ತಿದ್ರು ನಾನು ಬರ್ತೀನಿ ಅಂತ. ಅವ್ರಿಗೆ ಆಸೆ ತುಂಬ ಇತ್ತು ಬರೋಕ್ಕೆ, ಬಟ್ ಏನೋ ಸಿಚುವೇಶನ್ಸ್ ಅದನ್ನು ಅಲೋ ಮಾಡಲಿಲ್ಲ. ಬಟ್ ಐ ಹೋಪ್ ನೆಕ್ಸ್ಟ್ ಟೈಮ್ ಯಾವತ್ತನ ಈ ಥರ ನಾವು ಸುತ್ತಾಡಕ್ಕೆ ಬಂದರೆ ಖಂಡಿತ ನಮ್ಮ ಅಮ್ಮನೂ ಕರ್ಕೊ ಬರ್ತೀವಿ ನಾವು. ಇಲ್ಲ, ನಮ್ಮ ಮನೇಲಿ ಏನಂದರೆ ಒಂದು ಮೂಕ ಪ್ರಾಣಿ ಇದೆ. ಒಬ್ಬ ತೀರ್ಕೊಂಬಿಟ್ಟ ನಾವು ದಸರಾ ಟ್ರಿಪ್ಪಲ್ಲಿದ್ದಾಗ. ಇವಾಗ ಇನ್ನೊಂದು ಹೆಣ್ಣು ನಾಯಿ ಇದೆ. ಅದು ನಾಯಿ ಅನ್ನೋದಕ್ಕಿಂತ ನಮ್ಮ ಮಗು ಅಂತಲೇ ಹೇಳ್ಬೇಕು ನಾವು. ವಾವ್, ಆಯ್ತಾ? ಇದು ಸಡನ್ನಾಗಿ ಬಂದ್ಬಿಡ್ತು, ಗೊತ್ತಾಗಲಿಲ್ಲ. ಇದು ಅವಳನ್ನ ನೋಡ್ಕೊಳಕ್ಕಾಗಿನೇ ನಮ್ಮ ಶ್ರೀಮತಿಯವರು ಮನೇಲೇ ಉಳ್ಕೊಂಬಿಟ್ರು. ಇಲ್ಲಾಂದರೆ ನನ್ನ ಮಗಳು ಒಬ್ಬಳೇ ಆಗಿದ್ದಿದ್ರೆ ಆರಾಮಾಗ ಅವ್ರ ಅತ್ತೆ ಮನೆಗೋ ಅವ್ರ ಚಿಕ್ಕಮ್ಮನ ಮನೆಗೋ ಯಾರ ಮನೇಲಾದರೂ ಇರ್ಬೋದಾಗಿತ್ತು ಅವಳು. ಬಟ್ ಮೇಯ್ನಾಗಿ ಅವಳಿಗೆ ಒಂದು ವಾರ ಯಾರೂ ನೋಡ್ಕೊಳಕ್ಕಾಗಲ್ಲ. ಅವಳಿಗೆ ತುಂಬ ಅಟೆನ್ಷನ್ ಬೇಕು. ಇವತ್ತು ಅಷ್ಟೇ ಗೈಸ್, ನಾವು ಆ ಫೋಟೋ ಹಾಕ್ತೀನಿ, ಬೇಕಾದರೆ ನೈಟಲ್ಲಿ ನನ್ನ ಜೊತೆನೇ ಮಲಗೋದವಳು ಇವತ್ತೂ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳು ಅವಳು. ಅವನ ಮುಂಚೆ ಒಬ್ಬ ಜೋಡಿ ಇದ್ದ ಅವಳಿಗೆ. ವಾವ್, ಈ ಕಡೆ ನೋಡಪ್ಪ. ಆದರೆ ಇವಾಗ ಅವನಿಲ್ಲ ಪಾಪ ಅವಳಿಗೆ. ಹಂಗಾಗಿ ಅವನಿಗೆ ಜೋಡಿ ಅಂತಾನೆ ತಂದಿದ್ದು. ಇವಳನ್ನ ಒಂಟಿಯಾಗಿ ಬಿಟ್ಬಿಟ್ಟು ಅವನು ಹೊರಟೋದ. ಮಾತಾಡಪ್ಪ ನೀನು. ಇನ್ನೇನು ಮಾತಾಡೋದಿದೆ ಗೈಸ್, ಜಸ್ಟ್ ಏನೋ ಇದರಲ್ಲಿ ಜಾಸ್ತಿ ಹೇಳೋ ಥರ ಏನು ಡೀಟೇಲ್ಸು ಇಲ್ಲ ಅವೆಲ್ಲ ಇಲ್ಲ. ನನ್ನ ಮೇಲೆ ಹೋಗ್ಬಿಟ್ಟು ಒಂಚೂರು ಜಿಯೋಗ್ರಫಿಕಲ್ ಫೀಚರ್ಸ್ ಹೇಳ್ಬೋದು ಅಷ್ಟೇ. ಸೊ ನೀವು ರೋಡಲ್ಲಿ ಹೋಗ್ತಾ ಇರುವಾಗ ಬರೀ ರೋಡ್ ತೋರಿಸ್ತಿದ್ದೀನಿ ಅಂತ ಬಗ್ಗಾಗಬಾರ್ದು ಅಂತ, ಬರೀ ರೋಡು ಮ್ಯೂಸಿಕ್ ಆಗೋಯ್ತು ಅಂತ ಬಗ್ಗಾಗಬಾರ್ದು ಅಂತ ಒಂಚೂರು ಕತೆಗಳು ಹೇಳಿದೆ ಅಷ್ಟೇ. ಸೊ ಎಂಜಾಯ್ ಮಾಡಿ ರೈಡ್ನ. ಎಂಥ ವ್ಯೂ ನೋಡಿ ಬ್ಯಾಕ್ ಸೈಡೇ. ಇನ್ನೂ ಮೇಲೆ ಹೋಗ್ಬೇಕು ಗೈಸ್. ಏನೋ ಅಲ್ಲಿ ನೋಡಿ, ಅಲ್ಲಿವರೆಗೂ ಹೋಗ್ಬೇಕು ನಾನು. ಅದೆಲ್ಲ ಪುಟ್ ಮನೆಗಳು ಏನೋ ಕಾಣಿಸ್ತಿದ್ದಲ್ಲ, ಮನೆಯಲ್ಲ ಅವೆಲ್ಲ ಹೋಮ್ ಸ್ಟೇಗಳು, ನಿಮಗೆಲ್ಲ ಗೊತ್ತಿರ್ಬೋದು. ಚಿಕ್ಕಮಂಗ್ಳೂರು ಹೋಮ್ ಸ್ಟೇಗಳಿಗೆ ಭಾರಿ ಫೇಮಸ್ಸು. ಆ್ಯಂಡ್ ಇಲ್ಲಿ ನಿಂತಿದೆ ನಮ್ಮ ಬಿಗ್ ಡ್ಯಾಡಿ. ರಾಮ್ ಫ್ಲ್ಯಾಗು ಹಾಕ್ಬಿಟ್ಟಿದ್ವಿ ಬಿಗ್ ಡ್ಯಾಡಿಗೆ. ಗೊತ್ತಿಲ್ಲ, ನೇಚರ್ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಇಲ್ದ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಅನ್ನಿಸ್ತು. ಅದಕ್ಕೆ ಅಣ್ಣವ್ರ ಕೈಲಿ ಗಾಡಿ ಕೊಟ್ಬಿಟ್ಟು ನಾನು ನಡ್ಕೊ ಹೋಗ್ತಿದ್ದೀನಿ. ಸ್ವಲ್ಪ ದೂರ ನಡ್ಕೊ ಹೋಗ್ತೀನಿ ಗೈಸ್. ಬಿಕಾಸ್ ಈ ಥರ ಬೆಟ್ಟದ ಮಧ್ಯೆ ನಡ್ಕೊಂಡು ಹೋಗೋದು, ಇನ್ನೂ ಮೇಲೆ ಬೇಜಾನ್ ಟ್ರೆಕ್ಕಿಂಗ್ ಮಾಡೋದೈತೆ ಏನೋ. ಬಟ್ ಸ್ಟಿಲ್ ನೋಡಿ, ಅತ್ತ ಯಾರಿಲ್ಲ, ಖಾಲಿ ರೋಡ್. ನಾನು ಒಬ್ಬನೇ ರಾಜ ಇಲ್ಲಿಗೆ. ಹರ್ಕೊಂಡು ಹಂಗೆ ಬನ್ನಿ. ಇಲ್ಲಿಂದ ಕೆಳಗಾಸು ಹೋಗಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಜರಿ ಫಾಲ್ಸ್ ಆಯಿತು. ಅಲ್ಲಿಗೆ ಹೋಗಿ ಸೇರ್ಕೊಳಕ್ಕೆ ನೀರಿದೆ. ಸ್ವಲ್ಪ ಆ ಕಡೆ ಓಟ್ ಬರೋಷ್ಟಿಗೆ ನೋಡಿ, ಏಯ್ ನಿಮ್ಮ ನೆಂಟರ ಏನು ಹಿಂಗೆ ಅಟ್ಯಾಕ್ ಮಾಡ್ಬಿಟ್ಟವ್ರೆ. ಏಯ್ ರಾಮ ಭಕ್ತರು ಕಣ ನಾವು. ಓ ಹನುಮಂತು ನೋಡ್ದ ಇಲ್ವಾ ನಮ್ಮ ಗಾಡಿ ಮೇಲೆ ಇರೋದ್ರಿಂದ ಹನುಮಂತರು ಲಿಟ್ರಲಿ ಒಂದು ಬಂದು ನಮ್ಮ ಗಾಡಿ ಮೇಲೆ ಕೂತಿತ್ತು ಗೈಸ್. ಕ್ಯಾಮ್ರಾ ಆನ್ ಮಾಡಿದೆ ಇಳಿದ್ಬಿಡ್ತು. ಇದೇನು ಕ್ರೇಜಿ ಸೀನ್ ಗೈಸ್. ಒಂದೊಂದು ಟರ್ನ್ಗೂ ಒಂದೊಂದು ಫ್ಲಿಕ್ಕಿಗೂ ಮಗೊಂದು ಸೀನರಿಗಳು ಚೇಂಜ್ ಆಗ್ತಾನೆ ಐತಲ್ಲ ಗೈಸ್. ಕ್ರೇಜಿ ಎಕ್ಸ್ಪೀರಿಯನ್ಸ್ ಗೈಸ್.
ಬಾಬಾ ಬುಡ್ಡನ್ಗಿರಿ ದತ್ತಾತ್ರೇಯ ಪೀಠ ರೀಚ್ ಆಗಿಬಿಟ್ಟು ಹೋಗಿ ದರ್ಶನ ಮುಗಿಸ್ಕೊಂಡ್ಬಿಟ್ಟೆ ಗೈಸ್. ಅದೇನೆಂದರೆ ಹೊರಗಡೆ ಮೊಬೈಲ್ ಫೋನು ಅಲೌಡೇ ಇಲ್ಲ, ವೀಡಿಯೋ ಮಾಡೋದು ಬಿಡಿ ಮೊಬೈಲ್ ಫೋನ್ ಅಲೌಡೇ ಇರಲಿಲ್ಲ. ಸೊ ಏನಾದರೂ ಗೂಗಲ್ ಇಮೇಜಸ್ ಇತ್ತಂದರೆ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಗೈಸ್. ಲಿಟ್ರಲಿ ಒಳಗಡೆ ಮಾಡಿದ್ದಾರೆ ಗೈಸ್. ಆ್ಯಂಡ್ ಏನಾದರೂ ರಶ್ ಆಗೋಯ್ತಂದರೆ ಅಂದ್ಕೊಳ್ಳಿ ಒಳಗಡೆ ಬೈ ಚಾನ್ಸ್ ದರ್ಶನ ಮಾಡೋಕ್ಕೆ ಬಗ್ಗಿ ನಿಂತ್ಕೊಂಡೆ ನೀನು ಬೆನ್ನೋವು ಬಂದ್ಬಿಡ್ತದೆ. ಯಾಕಂದರೆ ಲಿಟ್ರಲಿ ನಾನು ಆಲ್ರೆಡಿ ಹೈಟ್ ಇದ್ದೀನಿ. ನಾನು ಆಲ್ಮೋಸ್ಟ್ ಕ್ರೌಚ್ ಮಾಡ್ಕೊಂಡು ನಡ್ಕೊಂಡು ಹೋಗಿದ್ದೀನಿ ಅಂತ ಯೋಚನೆ ಮಾಡಿ, ಎಷ್ಟು ಚಿಕ್ಕದಾಗೈತೆ ಅಂದರೆ. ಆ್ಯಂಡ್ ಐ ಥಿಂಕ್ ಅವ್ರು ಬಂದು ಇಲ್ಲಿ ಧ್ಯಾನ ಮಾಡೋಕ್ಕೆ ಕೂತಿ ಅಲ್ಲೇ ಜೀವಂತ ಸಮಾಧಿ ಆಗ್ತಾರೆ ಅಂತ. ಸೊ ಸಮಾಧಿನೂ ಇಟ್ಟಿದ್ದಾರೆ, ಅದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ಅಲ್ಲಿ. ಸೊ ಚೆನ್ನಾಗಿತ್ತು ಗೈಸ್, ಓವರಾಲ್ ಒಂಥರ ಪಾಸಿಟಿವ್ ವೈಬ್ಸ್ ಬಂತು ಒಳಗಡೆ. ಸೊ ಅದೇ ಒಂಚೂರು ಭಯನೂ ಐತೆ, ಯಾಕಂದರೆ ಯಾರೂ ಇರಲಿಲ್ಲ, ಬರೀ ನಾನು ಒಬ್ಬನೇ ಇದ್ದಿದ್ದು ಒಳಗಡೆ. ಸೊ ತುಂಬ ಕಡಿಮೆ ಜನ ಬರ್ತಾರೆ. ಬಟ್ ಐ ಥಿಂಕ್ ಜನ ಬಂದಾಗಂತೂ ಇದು ಹೆಂಗಿರುತ್ತೆ ಅಂದರೆ, ನೀವು ಒಳಗಡೆ ತಗ್ಲಾಕೊಂಡಿರೋದೇ ಮುಗ್ದೈತೆ. ಜನ ಮೂಮೆಂಟ್ಸ್ ಸ್ಲೋ ಇತ್ತಂದರೆ, ಬಿಕಾಸ್ ಲಿಟ್ರಲಿ ಕ್ರೌಚ್ ಮಾಡಬೇಕು, ಅಷ್ಟು ಕೆಳಗಡೆ ಇದೆ. ಐ ಥಿಂಕ್ ಇಲ್ಲೇ ಒಂದು ಸ್ವಲ್ಪ ದೂರ ಒಂದು 2-3 ಕಿಲೋಮೀಟರ್ ಒಂದು ಫಾಲ್ಸ್ ಇದೆ. ಅದನ್ನ ಮುಗಿಸ್ಕೊಂಡು ಸೀದಾ ಮುಳ್ಳಯ್ಯನಗಿರಿ ಹೋಗೋಣ. ಮಾಣಿಕ್ಯದಾರ ಫಾಲ್ಸ್ ಅಂತೆ. ಸೊ ಅದನ್ನ ನೋಡೋಣ, ತೋರಿಸ್ತೀನಿ ನಿಮಗೆ. ಅದನ್ನು ತೋರಿಸ್ಕೊಂಡು ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗೋಣ. ವಿಲ್ ಗೋ ಟು ಮುಳ್ಳಯ್ಯನಗಿರಿ ಕರ್ನಾಟಕ ಫಾಲ್ಸ್ ಎಲ್ಲ ನೋಡಿಕೊಂಡು ಹಂಗೆ ವಾಪಸ್ ಮುಂದಕ್ಕೆ ಹೋಗೋಣ. ನೀವು ಕೆಳಗಡೆ ಚಿಕ್ಕಮಂಗ್ಳೂರು ಬಿಟ್ಟು ಮುಂದಕ್ಕೆ ಹೋಗೋಣ. ನಾನು ಹೇಳ್ತೀನಿ ಎಲ್ಲಿ ನೆಕ್ಸ್ಟ್ ಹೋಗ್ತಿದ್ದೀವಿ ಅಂತ. ಈ ಜಾಗದ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಹೇಳಬೇಕು ಅಂದರೆ, ಇದನ್ನು ದತ್ತಪೀಠ ಅಂತ ಕರೀತಾರೆ, ಪ್ಲಸ್ ಇದು ಬಾಬಾ ಬುಡನ್ಗಿರಿ ಅಂತಲೂ ಕರೀತಾರೆ. ಇಲ್ಲಿ ವಿಶೇಷ ಏನಂದರೆ, ಹಿಂದೂ ಮುಸ್ಲಿಮ್ಸ್ಗಳಿಗೆ ಇಬ್ಬರಿಗೂ ಪವಿತ್ರವಾದಂಥ ಜಾಗ ಇದು. ಇದು ತುಂಬ ಕಾಂಟ್ರವರ್ಷಿಯಲ್ ಆಗಿ ಗಲಾಟೆಗಳೆಲ್ಲ ಆಯಿತು, ಆಯಿತಾ. ಈ ಬಾಬಾ ಬುಡನ್ ಅನ್ನೋರು ಯಾರು ಇದ್ದಾರೆ, ಇವರು ಒಬ್ಬ ವ್ಯಾಪಾರಿ. ಇವರು ಏನೋ ಗಲ್ಫ್ ಕಂಟ್ರೀಸ್ಗೆ ಹೋಗಿ ಅಲ್ಲಿಂದ 7 ಕಾಫಿ ಬೀಜಗಳನ್ನು ತಮ್ಮ ದಾಡಿಲಿ ಮುಚ್ಚಿಟ್ಕೊಂಬಂದ್ರಂತೆ ಕದ್ದು. ಅದನ್ನು ತಗೊಂಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಅವರೇ ಕಾಫಿ ಸ್ಟಾರ್ಟ್ ಮಾಡಿದ್ದಿಲ್ಲಿ ಅನ್ನೋ ಒಂದು ಐಚ್ಛಿಕ ಇದೆ. ಇದನ್ನು ಬಾಬಾ ಬುಡನ್ಗಿರಿ ಅಂತಲೂ ಕರೀತಾರೆ, ದತ್ತಪೀಠ ಅಂತಲೂ ಕರೀತಾರೆ. ಪ್ಲಸ್ 5 ಸಮಾಧಿಗಳಿದೆ ಇಲ್ಲಿ. ಅದನ್ನು ನಮ್ಮ ಹಿಂದೂಗಳು 5 ಪೀಠ ಅಂತ ಕರೀತಾರೆ. ಅವರು ಮುಸ್ಲಿಮ್ಸು ಅದನ್ನು 5 ಇದು ಅಂತ ಕರೀತಾರೆ, ಏನು ಸಮಾಧಿ, ಅವ್ರದ್ದು ಸಮಾಧಿ ಅಂತ. ಸೊ ಅದೇ ಕಾಂಟ್ರವರ್ಸಿ ಇಲ್ಲಿಂದ. ಆ್ಯಕ್ಚುಲಿ ಇಲ್ಲಿ ಇನ್ನೇನು ಜಾಗದ್ದೇನಿಲ್ಲ, ವಿಶಾಲವಾಗಿದೆ ಜಾಗ. ಅಲ್ಲಿ ಆ ಸಮಾಧಿಗಳು ಏನಿದೆ 5, ಅದು ಅವ್ರು ನಮ್ಮದು ಅಂತಾರೆ, ನಮ್ಮವರು ಇಲ್ಲ ಅದು ನಮ್ಮದು ಅಂತಾರೆ. ಈ ಕಾಂಟ್ರವರ್ಸಿಗೆ ಕಾರಣ ಅದೊಂದೇ. ಗೈಸ್, ನೀವು ಬಂದರೆ ಚೆನ್ನಾಗಿದೆ ಜಾಗ, ಮೇಲೆ ಬಂದು ನೋಡಿ. ಆ್ಯಂಡ್ ಇಟ್ಸ್ ಕ್ಲೋಸ್ ಟು ನೇಚರ್ ಆಲ್ಸೋ. ನೇಚರ್ ಇಷ್ಟಪಡೋರು ಐ ಥಿಂಕ್ ನಿಮ್ಗೆ ಒಂದು ಒಳ್ಳೆಯ ಜಾಗ ಇದು. ಒಂದು ಫಾಲ್ಸ್ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋಗೋಣ. ಸೊ ಮಾಣಿಕ್ಯದಾರ ಫಾಲ್ಸ್ ರೀಚ್ ಆಗಿಬಿಟ್ಟಿದ್ದೀವಿ ಗೈಸ್. ಇನ್ನು ಕೆಳಗೆ ಹೋಗ್ಬೇಕಾ ಮೇಲೆ ಹೋಗ್ಬೇಕಾ ಗೊತ್ತಿಲ್ಲ, ಒಂಥರ ಆಚೆ ಈಗ ಐತೆ. ಹೋಟೆಲ್ ಗಿಟ್ಲೆಲ್ಲ ಐತೆ ಗೈಸ್. ಗೈಸ್ ಒಂಥರ ಹಿಂಗೈತೆ ಗೈಸ್ ಕಾಂಪ್ಲೆಕ್ಸು ನೋಡಿ. ಆಗ ಎಲ್ಲ ಫುಲ್ ತಣ್ಣಗೈತೆ ಸದ್ಯಕ್ಕೆ. ಬಿಸಿಲು ಚೆನ್ನಾಗಿದೆ, ಬಟ್ ಆದರೆ ಅನ್ನಿಸ್ತಾ ಇಲ್ಲ ಬಿಸಿಲು. ಗಾಳಿ ತಣ್ಣಗಿದೆ ಗೈಸ್, ಗಾಳಿ ಏನು ಮುಕ್ಕು ಹೊಡಿತಿದೆ, ಸಿಕ್ಕಾಬಿಟ್ಟೆ ತಣ್ಣಗಿದೆ ಅದು. ಬಟ್ ಬಿಸಿಲು ಸೂಪರ್ ಆಗಿದೆ. ಸೊ ಗೈಸ್, ಮಾಣಿಕ್ಯದಾರ ಫಾಲ್ಸ್ಗೆ ಹೋಗೋಕ್ಕೆ ಕೆಳಗಡೆಯಿಂದ ಹೋಗ್ಬೇಕು. ಮೇಲೆ ನಿಲ್ಲಿಸ್ಬಿಟ್ಟು ಗಾಡಿ ಹಿಂಗೈತೆ. ನಮ್ಮ ಅಪ್ಪನೂ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ. ಅದೇನು ಟಿಕೆಟ್ ಎಕ್ಸ್ಪರ್ಟ್ ಇದ್ರೆ ಗಾಡಿ ತಗೊಂಬನ್ನಿ ಮೇಲೆ, ಇಲ್ಲ ಅಂದರೆ ಡ್ರೈವಿಂಗ್ ಆಗುತ್ತೆ ಅಂದರೆ ಗಾಡಿ ತಗೊಂಡು ಮೇಲೆ ಬನ್ನಿ. ಇಲ್ಲಾಂದರೆ ನಿಮಗೆ ಅಲ್ಲಿ ಫೆಸಿಲಿಟೀಸ್ ಇದೆ, ತುಂಬ ಜನ ಜೀಪ್ ಡ್ರೈವರ್ಸ್ಗಳು ಸಿಗ್ತಾರೆ, ಅವ್ರ ಜೊತೆ ಬನ್ನಿ.
ರಿಸ್ಕ್ ತೊಗೊಂಡು ಅಂಥ ಆಫ್ ರೋಡಿಂಗೆಲ್ಲ ಹೊಡ್ಕೊಂಡು ಬಂದಷ್ಟು ಎಕ್ಸ್ಪೆಕ್ಟೇಷನ್ ಅದು ನೋಡಿದಷ್ಟು ಇರಲಿಲ್ಲ ಆ ವಾಟರ್ ಫಾಲ್ಸು. ಏನೋ ಒಳ್ಳೆ ಆನೆ ಹುಚ್ಚಿದಂಗೆ ಇಷ್ಟಿಷ್ಟೇ ನೀರು ಬೀಳ್ತೈತೆ ಒಳ್ಳೆ. ಸೊ ಐ ಥಿಂಕ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಮೇ ಬಿ ಮಳೆಗಾಲದಲ್ಲಿ ಬಂತಂದರೆ ಇನ್ನೂ ಚೆನ್ನಾಗಿರುತ್ತೇನೋ ನಂಗೆ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ನೀರಿಲ್ಲ, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಡಿಸಪಾಯಿಂಟ್ಮೆಂಟಲ್ಲಿ ವಾಪಸ್ ಹೋಗ್ತಾಯಿದ್ದೀವಿ. ಮುಂದಕ್ಕೆ ಹೋಗಿ ಬನ್ನಿ. ಪಾಪ ಸುಮ್ಮನೆ ಚೆನ್ನಾಗಿರುತ್ತೆ ನಮ್ಮ ಅಪ್ಪನ ಕರ್ಕೊಂಡ್ಬಿಟ್ಟು ಕಷ್ಟಪಟ್ಟು ಹತ್ತೋದ್ರ ಮೇಲೆ. ಯಾರಾದರೂ ಈ ಕಾಲು ನೋವಿರೋರ್ನಿಗೆ ಈ ಸ್ಟೆಪ್ಸ್ ಹತ್ತಕ್ಕೆ ಏನಾದ್ರು ಒಂದು ಮಿಷಿನ್ ಕಂಡು ಹಿಡೀರಪ್ಪ. ಈ ಮರ ಹತ್ತ ಮಿಷಿನ್ ಕಂಡು ಹಿಡಿದವ್ರಲ್ಲ, ಆ ಥರ ಯಾರಾದರೂ ನೋಡಿ, ಇದನ್ನು ನೋಡ್ತಾ ಇರೋರು ಇಂಜಿನಿಯರ್ಸ್ ಗೆಟ್ ಟು ವರ್ಕ್. ನಡೆಯೋಕ್ಕಾಗ್ದೆ. ಇನ್ನು ಟ್ರಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಕತೆ? ಯಾವುದಪ್ಪ ಟ್ರಕ್ಕಿಂಗ್ ಎಲ್ಲ ಕರ್ಕೊಂಡು ಹೋದ್ರೆ? ಟ್ರಕ್ಕಿಂಗ್ ಎಲ್ಲ ಬರಲ್ವಲ್ಲ, ಕರ್ಕೊಂಡು ಹೋಗ್ತೀನಲ್ಲ. ಸ್ನೇಹಿತರೆ ನೋಡಿ, ಇದೇನೆ ದತ್ತಪೀಠ. ಒಳಗಡೆ ಮೊಬೈಲ್ ಅಲೋ ಮಾಡಿಲ್ಲ, ಹಂಗಾಗಿ ಇಲ್ಲಿ ನಾವು ಬೆಟ್ಟದ ಮೇಲೆ ಬಂದು ಇದಕ್ಕಾಗ ಫೋಟೋ ತೆಗಿತಾ ಇದ್ದೀವಿ, ಇಲ್ಲಿಂದ ವಿಡಿಯೋ ಮಾಡ್ತಾಯಿದ್ದೀವಿ.